ಶಿಕ್ಷಕ ಹರಿಕಾರ ಅಂತಾನೆ ಅವ್ರನ್ನ ಕರಿತಾ ಇದ್ರು. ನಾಳೆ ಆ ವಿಧಾನಸಭೆಯಲ್ಲೂ ಕೂಡ ಒಂದು ಸಂತಾಪವನ್ನ ಸೂಚಿಸುವಂತ ಕೆಲಸಗಳು ಕೂಡ ಆಗುತ್ತೆ. ಮಾಹಿತಿಯನ್ನು ಕೊಡೋದಾದ್ರೆ ಬಸವರಾಜ್. ಖಂಡಿತ ನಾಗೇಂದ್ರ ಬಾಬು, 3 ದಶಕ ಅಲ್ಲ 5 ದಶಕಕ್ಕೂ ಹೆಚ್ಚು ಕಾಲ ಕಾಂಗ್ರೆಸ್ಗೆ ಸೇವೆಯನ್ನು ಸಲ್ಲಿಸಿದವರು ಶಾಮನೂರು ಶಿವಶಂಕರಪ್ಪನವರು. ಯಾಕಂದ್ರೆ ಈಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರಾಗಿದ್ದಾರಲ್ಲ, ಇವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರ ಇನಿಷಿಯಲ್ ಡೇಸ್ ನಲ್ಲಿ ಹಣವನ್ನ ಅವರಿಗೆ ಫಂಡಿಂಗ್ ಮಾಡುವುದರ ಮೂಲಕ ಕಾಂಗ್ರೆಸ್ನ ಖಜಾಂಚಿಯಾಗಿ ಸಾಕಷ್ಟು ಕೆಲಸವನ್ನ ಮಾಡಿ ಇಂದಿರಾ ಗಾಂಧಿ ಅವರಿಗೂ ಕೂಡ ಆಪ್ತರಾಗುವ ಮೂಲಕ ದೊಡ್ಡ ಮಟ್ಟದ ಸೇವೆಯನ್ನ ರಾಜ್ಯ ಕಾಂಗ್ರೆಸ್ ಇರಬಹುದು ಮತ್ತು ರಾಷ್ಟ್ರ ಮಟ್ಟದ ಕಾಂಗ್ರೆಸ್ ಇರಬಹುದು ಇಲ್ಲೆಲ್ಲವಲ್ಲೂ ಕೂಡ ಗುರುತಿಸಿಕೊಂಡಿದ್ರು. ಆದ್ರೆ ಚುನಾವಣಾ ರಾಜಕೀಯಕ್ಕೆ ಬಂದಿದ್ದೆ ಸ್ವಲ್ಪ ತಡವಾಗಿ. ಹಾಗಾಗಿ 6 ಬಾರಿ ಶಾಸಕರು 1 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. 95 ವರ್ಷ ಈಗ ನಡೀತಾ ಇತ್ತು. ಈ ಸಂದರ್ಭದಲ್ಲಿಯೂ ಕೂಡ ಅವರು ಆಕ್ಟಿವ್ ಆಗಿದ್ರು. ಕಳೆದ 1.5 ತಿಂಗಳಿಂದ ಮಾತ್ರ ಅವರು ಹಾಸಿಗೆಯನ್ನು ಹಿಡಿದಿದ್ರು ಹೊರತು ಸ್ವಲ್ಪ ಊಟದ ವಿಚಾರವಾಗಿ ವ್ಯತ್ಯಾಸವಾಗಿತ್ತು. ಊಟವನ್ನು ಮಾಡ್ತಾ ಇದ್ರು, ಜೊತೆಗೆ ಆ ಮಾತುಗಳು ಸ್ವಲ್ಪ ನಿಂತು ಹೋಗಿತ್ತು ಅನ್ನುವಂಥದ್ದು. ಸಿಎಂ ಡಿಸಿಎಂ ಅವರು ಕೂಡ ಭೇಟಿಗೆ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಅರಿವು ಬಂದಿರತಕ್ಕಂಥದ್ದು. ಮಾತನಾಡಕ್ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಮತ್ತು ಬಹಳ ಕಷ್ಟ ಇದೆ ಆರೋಗ್ಯದ ಪರಿಸ್ಥಿತಿ ಅನ್ನುವಂಥದ್ದು. ಆದ್ರೂ ಕೂಡ ಒಂದು ಭರವಸೆ ಇತ್ತು, ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ತಾರೆ, ಮತ್ತೆ ಶಾಸಕರಾಗಿ ಕೂಡ ಮುಂದುವರಿತಾರೆ ಅನ್ನುವಂಥದ್ದಿತ್ತು. ಆದ್ರೆ ವಿಧಿ ಆಟ ಬೇರೆ ಇತ್ತು. 95 ವರ್ಷಗಳ ಕಾಲ ಸುದೀರ್ಘವಾದಂತಹ ರಾಜಕೀಯ ಮತ್ತು ವ್ಯಾಪಾರದಲ್ಲಿ ಮತ್ತು ವೀರಶೈವ ಲಿಂಗಾಯತ ಸಮುದಾಯದ ಸೇವೆಯನ್ನು ಸಲ್ಲಿಸುವ ಮೂಲಕ ಸುದೀರ್ಘವಾದಂತಹ ಪಯಣಕ್ಕೆ ಇವತ್ತು ಶಾಮನೂರು ಶಿವಶಂಕರಪ್ಪನವರು ಕೊನೆ ಹಾಡಿರ್ತಕ್ಕಂಥದ್ದು. ಸಹಜವಾಗಿ ಲಿಂಗಾಯತ ಸಮುದಾಯ ಇರಬಹುದು, ಕಾಂಗ್ರೆಸ್ ಪಕ್ಷ ಇರಬಹುದು ಮತ್ತು ಪಕ್ಷಾತೀತವಾಗಿ ಕೂಡ ಅಪಾರ ಪ್ರಮಾಣದ ಅಭಿಮಾನಿಗಳು, ಅಪಾರ ಪ್ರಮಾಣದ ನಾಯಕರನ್ನ, ಆತ್ಮೀಯ ನಾಯಕರನ್ನ ಹೊಂದಿರತಕ್ಕಂಥದ್ದು ಮತ್ತು ಸ್ನೇಹಿತರನ್ನ ಹೊಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಸಂತಾಪ ಕಾರ್ಯಕ್ರಮ ರಾಜ್ಯಾದ್ಯಂತ ಆಗುವಂತ ಸಾಧ್ಯತೆ ಇದೆ. ಮತ್ತು ಹಾಲಿ ಶಾಸಕರಾಗಿರೋ ಕಾರಣಕ್ಕಾಗಿ ನಾಳೆ ಶಾಸನ ಸದನ ಆರಂಭದಲ್ಲೇ ಇವರಿಗೆ ಸದನದಲ್ಲಿ ಸಂತಾಪವನ್ನು ಸೂಚಿಸಲಾಗುತ್ತೆ. ಬಹುತೇಕ ಎಲ್ಲಾ ಶಾಸಕರು ಕೂಡ ಸಂತಾಪದಲ್ಲಿ ಭಾಗಿಯಾಗುವಂತ ಸಾಧ್ಯತೆಗಳಿದಾವೆ. ಇದರ ಜೊತೆಗೆ ಈ ಒಂದು ದಿನದ ಅಧಿವೇಶನವನ್ನು ಕೂಡ ಮುಂದೂಡುವಂತದ್ದು. ಸಂತಾಪ ಸೂಚನೆಯ ಮಾತುಗಳೆಲ್ಲ ಮುಗಿದ ಬಳಿಕ ನಾಳೆ ಅಧಿವೇಶನ ಮುಂದೂಡಲಾಗುತ್ತೆ. ಮತ್ತು ಇವತ್ತು ಅವರ ನಿಧನ ಹೊಂದಿದ ಬಳಿಕ ಈಗ ಅವರನ್ನ ವೀರಶೈವ ಮಹಾಸಭಾಕ್ಕೆ ಶಿಫ್ಟ್ ಮಾಡುವಂತ ಕೆಲಸಗಳಾಗ್ತಾ ಇದಾವೆ. ಇವತ್ತು ರಾತ್ರಿ ಪೂರ್ತಿಯಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಬೆಳಗಿನ ಜಾವ ಅವರ ಮೃತದೇಹವನ್ನ ದಾವಣಗೆರೆಗೆ ತೆಗೆದುಕೊಂಡು ಹೋಗಲಾಗುತ್ತೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ದಾವಣಗೆರೆಯ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಆ ನಂತರ ಒಂದು ಮೈದಾನದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಆ ನಂತರ ಅಂತಿಮ ವಿಧಿವಿಧಾನಗಳನ್ನು ಎಷ್ಟು ಗಂಟೆಗೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ನಡೀತಾ ಇದಾವೆ. ಸಿಎಂ ಅವರು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಳಗಾವಿಗೆ ಆಗಮಿಸಲಿದ್ದಾರೆ. ಅವರು ಕೂಡ ಇವತ್ತು ಬೆಳಗಾವಿಯಿಂದ ಮತ್ತೆ ನೇರವಾಗಿ ಬೆಂಗಳೂರಿಗೆ ಹೋಗಿ ಶಾಮನೂರು ಅವರ ಮೃತದೇಹಕ್ಕೆ ಅಂತಿಮ ನಮನವನ್ನು ಸಲ್ಲಿಸುವಂತದ್ದು ಮತ್ತು ಮುಂದಿನ ಕಾರ್ಯಗಳು ಸರಾಗವಾಗಿ ಆಗಲಿ ಅನ್ನುವಂತ ಒಂದು ಸೂಚನೆಯನ್ನ ಪೊಲೀಸ್ ಇಲಾಖೆ ಆಗಬಹುದು, ಪಕ್ಷದಲ್ಲಿ ಆಗಬಹುದು, ಮತ್ತೆ ಒಂದಷ್ಟು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಕ್ಕಂಥದ್ದು. ಯಾಕಂದ್ರೆ ಸಕಲ ಸರ್ಕಾರಿ ಗೌರವಗಳ ಮೂಲಕ ಇವರಿಗೆ ಅಂತಿಮ ನಮನವನ್ನು ಸಲ್ಲಿಸಬೇಕಾಗಿರೋದ್ರಿಂದ ಎಲ್ಲವ ಸೂಚನೆಗಳನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೊಡ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಹೀಗಾಗಿ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನದ ವ್ಯವಸ್ಥೆ ಮತ್ತು ಪಕ್ಷದಿಂದ ಮತ್ತು ಸರ್ಕಾರದಿಂದ ಯಾವೆಲ್ಲ ರೀತಿಯಲ್ಲಿ ಮಾಡಬೇಕು ಮತ್ತು ವೀರಶೈವ ಮಹಾಸಭಾದಿಂದ ಯಾವ ರೀತಿಯಾಗಿ ಗೌರವಗಳನ್ನು ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಚರ್ಚೆ ನಡೆದಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಂತಿಮವಾಗಿ ವೀರಶೈವ ಮಹಾಸಭಾಕ್ಕೆ ಶಾಮನೂರು ಶಿವಶಂಕರಪ್ಪನವರ ಮೃತದೇಹ ಶಿಫ್ಟ್ ಆಗಲಿದೆ. ನಾಗೇಂದ್ರ ಬಾಬು. ಬಸವರಾಜ್, ಭಾರತದಲ್ಲೇ ಅತ್ಯಂತ ಹಿರಿಯ ಶಾಸಕರು ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಂಥವ್ರು, ದಶಕಗಳ ಕಾಲ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅವರು ಸೇವೆಯನ್ನ ಸಲ್ಲಿಸಿದ್ದಂಥವ್ರು, ನೇರ ನುಡಿಯಿಂದ ಶಾಮನೂರು ಶಿವಶಂಕರಪ್ಪ ಅವರು ಹೆಚ್ಚು ಪ್ರಸಿದ್ಧಿಯನ್ನ ಕೂಡ ಪಡೆದಂಥವ್ರು. ಅವರ ಸೇವೆ ಕಾಂಗ್ರೆಸ್ ಪಡೆಗೆ ಅನೇಕ ವಿಚಾರಗಳಲ್ಲಿ ಆಗಿದೆ ಅನ್ನೋದು ನಿಮ್ಮ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ. ಅವರ ರಾಜಕೀಯ ಜೀವನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡೋದಾದ್ರೆ ಬಸವರಾಜ್. ಖಂಡಿತ ನಾಗೇಂದ್ರ ಬಾಬು, ಅವರು ರಾಜಕೀಯವಾಗಿ ಬಹಳ ಗಟ್ಟಿಯಾಗಿರ್ತಕ್ಕಂಥ ಮನುಷ್ಯರಾಗಿದ್ರು. ನೀವು ಹೇಳಿದಾಗ ನೇರವಾಗಿ ಮಾತನಾಡ್ತಾ ಇದ್ರು ಮತ್ತು ಅವರಲ್ಲಿ ಯಾವುದೇ ಹಿಂದೆ ವಿಷಮವಾದಂತಹ ಹೇಳಿಕೆಗಳಿರ್ತಿರ್ಲಿಲ್ಲ. ಏನಿದ್ರು ನೇರವಾಗಿ ಹೇಳ್ತಾ ಇದ್ರು. ಅದೇ ಕಾರಣಕ್ಕೆ ಸಾಕಷ್ಟು ಬಾರಿ ಅವರು ವಿವಾದಕ್ಕೂ ಕೂಡ ಈಡಾಗಿರ್ತಕ್ಕಂಥದ್ದು. ಒಂದು ಸಚಿವರಾಗಿದ್ದವು ವಿವಾದಕ್ಕೆ ಈಡಾಗಿದ್ದಾರೆ. ಲಿಂಗಾಯತ ಸಮುದಾಯದ ಪರವಾಗಿ ಕೂಡ ಬೆಂಬಲಿಸುವಂತ ಸಂದರ್ಭದಲ್ಲಿ ಇದೇ ಜಾತಿ ಗಂಟಿ ವಿಚಾರ ಆಗಬಹುದು, ಮತ್ತೆ IAS ಅಧಿಕಾರಿಗಳ ವಿಚಾರವಾಗಿಯೂ ಕೂಡ ಒಂದಷ್ಟು ವರ್ಗಾವಣೆ ವಿಚಾರವಾಗಿ ಕೂಡ ಇದೇ ಸರ್ಕಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಬೇಕಾದಂತಹ ಸಂದರ್ಭದಲ್ಲೂ ಕೂಡ ವಿವಾದಕ್ಕೆ
ಕಡೆಯಿಂದ ಆದ್ರೂ ಕೂಡ ಅವರು ನೇರವಾದಂತ ವ್ಯಕ್ತಿತ್ವ, ಯಾವತ್ತು ಹಿಂದೆ ಒಂದು ಮುಂದೆ ಒಂದು ರಾಜಕಾರಣ ಮಾಡಿದವರಲ್ಲ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸುದೀರ್ಘವಾದಂತ ರಾಜಕೀಯ ಮಾಡಿದಂತವರು. ಮೊದಲು ಅವರು ಪಕ್ಷದ ಒಂದಷ್ಟು ಪದಾಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸತಕ್ಕಂಥವ್ರು ಮತ್ತು ಕರ್ನಾಟಕದಲ್ಲಿ ಏನು ಚುನಾವಣೆ ಆಗ್ತಾ ಇತ್ತಲ್ಲ, ಅವರು ಖಜಾಂಚಿ ಆಗಿದ್ದ ಕಾರಣಕ್ಕಾಗಿ ಕರ್ನಾಟಕದ ಚುನಾವಣೆಯ ಸಂಪೂರ್ಣವನ್ನು ಉಸ್ತುವಾರಿಯನ್ನು ಕೂಡ ಅವರೇ ವಹಿಸಿಕೊಳ್ತಿದ್ರು ಅನ್ನುವಂತ ಮಾಹಿತಿಗಳಿದಾವೆ. ಅಂದ್ರೆ ಹಣಕಾಸಿನ ಮಾಹಿತಿ ಇರಬಹುದು, ಮತ್ತೆ ಇನ್ನು ಉಳಿದಂತೆ ಪಕ್ಷ ಸಂಘಟನೆ ಇರಬಹುದು, ಜೊತೆಗೆ ಪಕ್ಷವನ್ನ ಸದೃಢವಾಗಿ ಈಗ ಕಾಂಗ್ರೆಸ್ ಇದೆ ಅನ್ನುವಂಥದಕ್ಕೆ ಇವರೆಲ್ಲ ಬಿತ್ತಿದಂತ ಬೀಜಗಳೇ ಕಾರಣ. ಖರ್ಗೆ ಅವರೇ ಅವರ ಸಾಕಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತನಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಯಾಕಂದ್ರೆ ಅವರ ಒಂದು ಇತ್ತೀಚೆಗೆ ಒಂದು ಕಾರ್ಯಕ್ರಮ ಆಯಿತು, ಆ ಕಾರ್ಯಕ್ರಮಕ್ಕೆ ಸ್ವತಃ ಖರ್ಗೆ ಅವರೇ ಬಂದಿದ್ರು. ಆ ಸಂದರ್ಭದಲ್ಲಿ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ನಾನು ಇವತ್ತೇನಾದ್ರೂ ರಾಜಕೀಯದಲ್ಲಿ ಇಲ್ಲಿವರೆಗೂ ಮೈಲಿಗಲ್ಲಲ್ಲಿ ಬಂದಿದ್ದೇನೆ ಅಂದ್ರೆ ಅದಕ್ಕೆ ಶಾಮನೂರು ಶಿವಶಂಕರಪ್ಪನವರ ಕೊಡುಗೆ ಕಾರಣ. ನನಗೆ ಟಿಕೆಟ್ ಸಿಗದಂತೆ ಇರದಂತ ಸಂದರ್ಭದಲ್ಲಿಯೂ ಕೂಡ ನನಗೆ ಟಿಕೆಟ್ ಸಿಗಕ್ಕೂ ಕೂಡ ಇವರೇ ಕಾರಣ ಅನ್ನುವಂಥದ್ದು. ಮತ್ತು ನನಗೆ ಬಸವರಾಜ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ, ಹಾಗೇ ಇರಿ. ನಮ್ಮೊಂದಿಗೆ ಬಿಜೆಪಿ ನಾಯಕರಾಗಿರುವಂತಹ ರೇಣುಕಾಚಾರ್ಯ ಅವರು ಸಂಪರ್ಕದಲ್ಲಿದ್ದಾರೆ. ರೇಣುಕಾಚಾರ್ಯ ಅವರು ನಮಸ್ಕಾರ. ನಮಸ್ಕಾರ. ಶಾಮನೂರು ಶಿವಶಂಕರಪ್ಪ ಅವರ ಬಗ್ಗೆ ಇವತ್ತು ಎಷ್ಟೇ ಮಾತಾಡಿದ್ರು ಕೂಡ ಶಿಕ್ಷಕ ಹರಿಕಾರ ಅಂತಾನೆ ಅವ್ರನ್ನ ಕರಿತಾ ಇದ್ರು. ನಾಳೆ ಆ ವಿಧಾನಸಭೆಯಲ್ಲೂ ಕೂಡ ಒಂದು ಸಂತಾಪವನ್ನ ಸೂಚಿಸುವಂತ ಕೆಲಸಗಳು ಕೂಡ ಆಗುತ್ತೆ. ಮಾಹಿತಿಯನ್ನು ಕೊಡೋದಾದ್ರೆ ಬಸವರಾಜ್. ಖಂಡಿತ ನಾಗೇಂದ್ರ ಬಾಬು, 3 ದಶಕ ಅಲ್ಲ 5 ದಶಕಕ್ಕೂ ಹೆಚ್ಚು ಕಾಲ ಕಾಂಗ್ರೆಸ್ಗೆ ಸೇವೆಯನ್ನು ಸಲ್ಲಿಸಿದವರು ಶಾಮನೂರು ಶಿವಶಂಕರಪ್ಪನವರು. ಯಾಕಂದ್ರೆ ಈಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರಾಗಿದ್ದಾರಲ್ಲ, ಇವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರ ಇನಿಷಿಯಲ್ ಡೇಸ್ ನಲ್ಲಿ ಹಣವನ್ನ ಅವರಿಗೆ ಫಂಡಿಂಗ್ ಮಾಡುವುದರ ಮೂಲಕ ಕಾಂಗ್ರೆಸ್ನ ಖಜಾಂಚಿಯಾಗಿ ಸಾಕಷ್ಟು ಕೆಲಸವನ್ನ ಮಾಡಿ ಇಂದಿರಾ ಗಾಂಧಿಯವರೆಗೂ ಕೂಡ ಆಪ್ತರಾಗುವ ಮೂಲಕ ದೊಡ್ಡ ಮಟ್ಟದ ಸೇವೆಯನ್ನ ರಾಜ್ಯ ಕಾಂಗ್ರೆಸ್ ಇರಬಹುದು ಮತ್ತು ರಾಷ್ಟ್ರ ಮಟ್ಟದ ಕಾಂಗ್ರೆಸ್ ಇರಬಹುದು ಇಲ್ಲೆಲ್ಲವಲ್ಲೂ ಕೂಡ ಗುರುತಿಸಿಕೊಂಡಿದ್ರು. ಆದ್ರೆ ಚುನಾವಣಾ ರಾಜಕೀಯಕ್ಕೆ ಬಂದಿದ್ದೆ ಸ್ವಲ್ಪ ತಡವಾಗಿ. ಹಾಗಾಗಿ 6 ಬಾರಿ ಶಾಸಕರು 1 ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. 95 ವರ್ಷ ಈಗ ನಡೀತಾ ಇತ್ತು. ಈ ಸಂದರ್ಭದಲ್ಲಿಯೂ ಕೂಡ ಅವರು ಆಕ್ಟಿವ್ ಆಗಿದ್ರು. ಕಳೆದ 1.5 ತಿಂಗಳಿಂದ ಮಾತ್ರ ಅವರು ಹಾಸಿಗೆಯನ್ನು ಹಿಡಿದಿದ್ರು ಹೊರತು ಸ್ವಲ್ಪ ಊಟದ ವಿಚಾರವಾಗಿ ವ್ಯತ್ಯಾಸವಾಗಿತ್ತು. ಊಟವನ್ನು ಮಾಡ್ತಾ ಇದ್ರು, ಜೊತೆಗೆ ಆ ಮಾತುಗಳು ಸ್ವಲ್ಪ ನಿಂತು ಹೋಗಿತ್ತು ಅನ್ನುವಂಥದ್ದು. ಸಿಎಂ ಡಿಸಿಎಂ ಅವರು ಕೂಡ ಭೇಟಿಗೆ ಹೋದಂತಹ ಸಂದರ್ಭದಲ್ಲಿ ಈ ಒಂದು ಅರಿವು ಬಂದಿರತಕ್ಕಂಥದ್ದು. ಮಾತನಾಡಕ್ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಮತ್ತು ಬಹಳ ಕಷ್ಟ ಇದೆ ಆರೋಗ್ಯದ ಪರಿಸ್ಥಿತಿ ಅನ್ನುವಂಥದ್ದು. ಆದ್ರೂ ಕೂಡ ಒಂದು ಭರವಸೆ ಇತ್ತು, ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಸಮಾಜ ಸೇವೆಯಲ್ಲಿ ತೊಡಗಿಕೊಳ್ತಾರೆ, ಮತ್ತೆ ಶಾಸಕರಾಗಿ ಕೂಡ ಮುಂದುವರಿತಾರೆ ಅನ್ನುವಂಥದ್ದಿತ್ತು. ಆದ್ರೆ ವಿಧಿ ಆಟ ಬೇರೆ ಇತ್ತು. 95 ವರ್ಷಗಳ ಕಾಲ ಸುದೀರ್ಘವಾದಂತಹ ರಾಜಕೀಯ ಮತ್ತು ವ್ಯಾಪಾರದಲ್ಲಿ ಮತ್ತು ವೀರಶೈವ ಲಿಂಗಾಯತ ಸಮುದಾಯದ ಸೇವೆಯನ್ನು ಸಲ್ಲಿಸುವ ಮೂಲಕ ಸುದೀರ್ಘವಾದಂತಹ ಪಯಣಕ್ಕೆ ಇವತ್ತು ಶಾಮನೂರು ಶಿವಶಂಕರಪ್ಪನವರು ಕೊನೆ ಹಾಡಿರ್ತಕ್ಕಂಥದ್ದು. ಸಹಜವಾಗಿ ಲಿಂಗಾಯತ ಸಮುದಾಯ ಇರಬಹುದು, ಕಾಂಗ್ರೆಸ್ ಪಕ್ಷ ಇರಬಹುದು ಮತ್ತು ಪಕ್ಷಾತೀತವಾಗಿ ಕೂಡ ಅಪಾರ ಪ್ರಮಾಣದ ಅಭಿಮಾನಿಗಳು, ಅಪಾರ ಪ್ರಮಾಣದ ನಾಯಕರನ್ನ, ಆತ್ಮೀಯ ನಾಯಕರನ್ನ ಹೊಂದಿರತಕ್ಕಂಥದ್ದು ಮತ್ತು ಸ್ನೇಹಿತರನ್ನ ಹೊಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದ ಸಂತಾಪ ಕಾರ್ಯಕ್ರಮ ರಾಜ್ಯಾದ್ಯಂತ ಆಗುವಂತ ಸಾಧ್ಯತೆ ಇದೆ. ಮತ್ತು ಹಾಲಿ ಶಾಸಕರಾಗಿರೋ ಕಾರಣಕ್ಕಾಗಿ ನಾಳೆ ಶಾಸನ ಸದನ ಆರಂಭದಲ್ಲೇ ಇವರಿಗೆ ಸದನದಲ್ಲಿ ಸಂತಾಪವನ್ನು ಸೂಚಿಸಲಾಗುತ್ತೆ. ಬಹುತೇಕ ಎಲ್ಲಾ ಶಾಸಕರು ಕೂಡ ಸಂತಾಪದಲ್ಲಿ ಭಾಗಿಯಾಗುವಂತ ಸಾಧ್ಯತೆಗಳಿದಾವೆ. ಇದರ ಜೊತೆಗೆ ಈ ಒಂದು ದಿನದ ಅಧಿವೇಶನವನ್ನು ಕೂಡ ಮುಂದೂಡುವಂತದ್ದು. ಸಂತಾಪ ಸೂಚನೆಯ ಮಾತುಗಳೆಲ್ಲ ಮುಗಿದ ಬಳಿಕ ನಾಳೆ ಅಧಿವೇಶನ ಮುಂದೂಡಲಾಗುತ್ತೆ. ಮತ್ತು ಇವತ್ತು ಅವರ ನಿಧನ ಹೊಂದಿದ ಬಳಿಕ ಈಗ ಅವರನ್ನ ವೀರಶೈವ ಮಹಾಸಭಾಕ್ಕೆ ಶಿಫ್ಟ್ ಮಾಡುವಂತ ಕೆಲಸಗಳಾಗ್ತಾ ಇದಾವೆ. ಇವತ್ತು ರಾತ್ರಿ ಪೂರ್ತಿಯಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಬೆಳಗಿನ ಜಾವ ಅವರ ಮೃತದೇಹವನ್ನ ದಾವಣಗೆರೆಗೆ ತೆಗೆದುಕೊಂಡು ಹೋಗಲಾಗುತ್ತೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ದಾವಣಗೆರೆ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಆ ನಂತರ ಒಂದು ಮೈದಾನದಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಆ ನಂತರ ಅಂತಿಮ ವಿಧಿವಿಧಾನಗಳನ್ನು ಎಷ್ಟು ಗಂಟೆಗೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ನಡೀತಾ ಇದಾವೆ. ಸಿಎಂ ಅವರು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಳಗಾವಿಗೆ ಆಗಮಿಸಲಿದ್ದಾರೆ. ಅವರು ಕೂಡ ಇವತ್ತು ಬೆಳಗಾವಿಯಿಂದ ಮತ್ತೆ ನೇರವಾಗಿ ಬೆಂಗಳೂರಿಗೆ ಹೋಗಿ ಶಾಮನೂರು ಅವರ ಮೃತದೇಹಕ್ಕೆ ಅಂತಿಮ ನಮನವನ್ನು ಸಲ್ಲಿಸುವಂತದ್ದು ಮತ್ತು ಮುಂದಿನ ಕಾರ್ಯಗಳು ಸರಾಗವಾಗಿ ಆಗಲಿ ಅನ್ನುವಂತಹ ಒಂದು ಸೂಚನೆಯನ್ನ ಪೊಲೀಸ್ ಇಲಾಖೆ ಆಗಬಹುದು, ಪಕ್ಷದಲ್ಲಿ ಆಗಬಹುದು, ಮತ್ತೆ ಒಂದಷ್ಟು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತಕ್ಕಂಥದ್ದು. ಯಾಕಂದ್ರೆ ಸಕಲ ಸರ್ಕಾರಿ ಗೌರವಗಳ ಮೂಲಕ ಇವರಿಗೆ ಅಂತಿಮ ನಮನವನ್ನು ಸಲ್ಲಿಸಬೇಕಾಗಿರೋದ್ರಿಂದ ಎಲ್ಲವ ಸೂಚನೆಗಳನ್ನು ಸಿಎಂ ಸಿದ್ದರಾಮಯ್ಯ ಕೊಡ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಹೀಗಾಗಿ ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನದ ವ್ಯವಸ್ಥೆ ಮತ್ತು ಪಕ್ಷದಿಂದ ಮತ್ತು ಸರ್ಕಾರದಿಂದ ಯಾವೆಲ್ಲ ರೀತಿಯಲ್ಲಿ ಮಾಡಬೇಕು ಮತ್ತು ವೀರಶೈವ ಮಹಾಸಭಾದಿಂದನೂ ಯಾವ ರೀತಿಯಾಗಿ ಗೌರವಗಳನ್ನು ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಚರ್ಚೆ ನಡೆದಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಂತಿಮವಾಗಿ ವೀರಶೈವ ಮಹಾಸಭಾಕ್ಕೆ ಶಾಮನೂರು ಶಿವಶಂಕರಪ್ಪನವರ ಮೃತದೇಹ ಶಿಫ್ಟ್ ಆಗಲಿದೆ. ನಾಗೇಂದ್ರ ಬಾಬು. ಬಸವರಾಜ್, ಭಾರತದಲ್ಲೇ ಅತ್ಯಂತ ಹಿರಿಯ ಶಾಸಕರು ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಂಥವ್ರು, ದಶಕಗಳ ಕಾಲ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅವರು ಸೇವೆಯನ್ನ ಸಲ್ಲಿಸಿದ್ದಂಥವ್ರು, ನೇರ ನುಡಿಯಿಂದ
ಶಾಮನೂರು ಶಿವಶಂಕರಪ್ಪ ಅವರು ಹೆಚ್ಚು ಪ್ರಸಿದ್ಧಿಯನ್ನ ಕೂಡ ಪಡೆದಂತವರು. ಅವರ ಸೇವೆ ಕಾಂಗ್ರೆಸ್ ಪಳಕ್ಕೆ ಅನೇಕ ವಿಚಾರಗಳಲ್ಲಿ ಆಗಿದೆ ಅನ್ನೋದು ನಿಮ್ಮ ಮಾತುಗಳೆಲ್ಲ ಗೊತ್ತಾಗ್ತಾ ಇದೆ. ಅವರ ರಾಜಕೀಯ ಜೀವನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡೋದಾದ್ರೆ ಬಸವರಾಜ್, ಖಂಡಿತ ನಾಗೇಂದ್ರ ಬಾಬು ಅವರು ರಾಜಕೀಯವಾಗಿ ಬಹಳ ಗಟ್ಟಿಯಾಗಿರ್ತಕ್ಕಂಥ ಮನುಷ್ಯರಾಗಿದ್ರು. ನೇರವಾಗಿ ನೀವು ಹೇಳಿದಾಗ ನೇರವಾಗಿ ಮಾತನಾಡ್ತಾ ಇದ್ರು ಮತ್ತು ಅವರಲ್ಲಿ ಯಾವುದೇ ಹಿಂದೆ ವಿಷಮವಾದಂತಹ ಹೇಳಿಕೆಗಳಿರ್ತಿರ್ಲಿಲ್ಲ. ಏನಿದ್ರು ನೇರವಾಗಿ ಹೇಳ್ತಾ ಇದ್ರು. ಅದೇ ಕಾರಣಕ್ಕೆ ಸಾಕಷ್ಟು ಬಾರಿ ಅವರು ವಿವಾದಕ್ಕೂ ಕೂಡ ಈಡಾಗಿರ್ತಕ್ಕಂಥದ್ದು. ಒಂದು ಸಚಿವರಾಗಿದ್ದವು ವಿವಾದಕ್ಕೆ ಈಡಾಗಿದ್ದಾರೆ. ಲಿಂಗಾಯತ ಸಮುದಾಯದ ಪರವಾಗಿ ಕೂಡ ಬೆಂಬಲಿಸುವಂತ ಸಂದರ್ಭದಲ್ಲಿ ಇದೇ ಜಾತಿಗಂತಿ ವಿಚಾರ ಆಗಬಹುದು, ಮತ್ತೆ IAS ಅಧಿಕಾರಿಗಳ ವಿಚಾರವಾಗಿಯೂ ಕೂಡ ಒಂದಷ್ಟು ವರ್ಗಾವಣೆ ವಿಚಾರವಾಗಿ ಕೂಡ ಇದೇ ಸರ್ಕಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಬೇಕಾದಂತಹ ಸಂದರ್ಭದಲ್ಲೂ ಕೂಡ ವಿವಾದಕ್ಕೆ ಈಡಾದರೂ ಕೂಡ ಅವರು ನೇರವಾದಂತಹ ವ್ಯಕ್ತಿತ್ವ, ಯಾವತ್ತು ಹಿಂದೆ ಒಂದು ಮುಂದೆ ಒಂದು ರಾಜಕಾರಣ ಮಾಡಿದವರಲ್ಲ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸುದೀರ್ಘವಾದಂತಹ ರಾಜಕೀಯ ಮಾಡಿದಂತವರು. ಮೊದಲು ಅವರು ಪಕ್ಷದ ಒಂದಷ್ಟು ಪದಾಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸತಕ್ಕಂಥವ್ರು ಮತ್ತು ಕರ್ನಾಟಕದಲ್ಲಿ ಏನು ಚುನಾವಣೆ ಆಗ್ತಾ ಇತ್ತಲ್ಲ, ಅವರು ಖಜಾಂಚಿ ಆಗಿದ್ದ ಕಾರಣಕ್ಕಾಗಿ ಕರ್ನಾಟಕದ ಚುನಾವಣೆಯ ಸಂಪೂರ್ಣವನ್ನು ಉಸ್ತುವಾರಿಯನ್ನು ಕೂಡ ಅವರೇ ವಹಿಸಿಕೊಳ್ತಿದ್ರು ಅನ್ನುವಂಥ ಮಾಹಿತಿಗಳಿದಾವೆ. ಅಂದ್ರೆ ಹಣಕಾಸಿನ ಮಾಹಿತಿ ಇರಬಹುದು, ಮತ್ತೆ ಇನ್ನು ಉಳಿದಂತೆ ಪಕ್ಷ ಸಂಘಟನೆ ಇರಬಹುದು, ಜೊತೆಗೆ ಪಕ್ಷವನ್ನ ಸದೃಢವಾಗಿ ಈಗ ಕಾಂಗ್ರೆಸ್ ಇದೆ ಅನ್ನುವಂಥದ್ದಕ್ಕೆ ಇವರೆಲ್ಲ ಬಿತ್ತಿದಂತ ಬೀಜಗಳೇ ಕಾರಣ. ಖರ್ಗೆ ಅವರೇ ಅವರ ಸಾಕಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತನಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಯಾಕಂದ್ರೆ ಅವರ ಒಂದು ಇತ್ತೀಚೆಗೆ ಒಂದು ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮಕ್ಕೆ ಸ್ವತಃ ಖರ್ಗೆ ಅವರೇ ಬಂದಿದ್ರು. ಆ ಸಂದರ್ಭದಲ್ಲಿ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ನಾನು ಇವತ್ತೇನಾದ್ರೂ ರಾಜಕೀಯದಲ್ಲಿ ಇಲ್ಲಿವರೆಗೂ ಮೈಲಿಗಲ್ಲಲ್ಲಿ ಬಂದಿದ್ದೇನೆ ಅಂದ್ರೆ ಅದಕ್ಕೆ ಶಾಮನೂರು ಶಿವಶಂಕರಪ್ಪನವರ ಕೊಡುಗೆ ಕಾರಣ. ನನಗೆ ಟಿಕೆಟ್ ಸಿಗದಂತೆ ಇರದಂತ ಸಂದರ್ಭದಲ್ಲಿಯೂ ಕೂಡ ನನಗೆ ಟಿಕೆಟ್ ಸಿಗಕ್ಕೂ ಕೂಡ ಇವರೇ ಕಾರಣ ಅನ್ನುವಂಥದ್ದು. ಮತ್ತು ನನಗೆ ಬಸವರಾಜ್ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ, ಹಾಗೇ ಇರಿ. ನಮ್ಮೊಂದಿಗೆ ಬಿಜೆಪಿ ನಾಯಕರಾಗಿರುವಂತಹ ರೇಣುಕಾಚಾರ್ಯ ಅವರು ಸಂಪರ್ಕದಲ್ಲಿದ್ದಾರೆ. ರೇಣುಕಾಚಾರ್ಯ ಅವರು ನಮಸ್ಕಾರ. ನಮಸ್ಕಾರ. ಶಾಮನೂರು ಶಿವಶಂಕರಪ್ಪ ಅವರ ಬಗ್ಗೆ ಇವತ್ತು ಎಷ್ಟೇ ಮಾತಾಡಿದ್ರು ಕೂಡ